ಬಂಗ್ಲೆಗುಡ್ಡ ಕಾಡಿಗೆ ಮತ್ತೆ ಎಸ್ಐಟಿ ಎಂಟ್ರಿ. ಸಾಕ್ಷಿ ಪ್ರದೀಪ್ ಹೇಳಿದ್ದೇನು? ಅಕ್ರಮ ಶವಹೂತ ಪ್ರಕರಣ 4 ತಿಂಗಳ ನಂತರ ಟ್ವಿಸ್ಟ್. ಬಯಲಾಯ್ತಾ ಅಂದಿನ ರಹಸ್ಯ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಅಕ್ರಮವಾಗಿ ಶವಹೂತ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ದಳ ಎಸ್ಐಟಿ ಮೇ 21 ಇದೇ ವರ್ಷ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳ ಜೊತೆಗೆ ಮತ್ತೊಮ್ಮೆ ಬಂಗ್ಲೆಗುಡ್ಡ ಕಾಡಿಗೆ ಭೇಟಿ ಕೊಟ್ಟು ಮಹತ್ವದ ಸ್ಥಳ ಮಹಜರು ಕಾರ್ಯವನ್ನು ಪೂರ್ಣಗೊಳಿಸಿದೆ. ಪ್ರಕರಣದ ಪ್ರಮುಖ ಸಾಕ್ಷಿದಾರ ಪ್ರದೀಪ್ ಕುಲಾಲ್ ಸಮ್ಮುಖದಲ್ಲಿ ಮೊದಲು ಬುರುಡೆ ಪತ್ತೆಯಾಗಿದ್ದಂಥ ನಿಖರ ಜಾಗದಲ್ಲೇ ಅಂದಿನ ಸನ್ನಿವೇಶಗಳನ್ನು ಮರುಸೃಷ್ಟಿಸಿ ಮಾಹಿತಿ ಪಡೆಯುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಧರ್ಮಸ್ಥಳದ ಸುತ್ತಮುತ್ತಲಿನ ಪರಿಸರದಲ್ಲಿ ಕೇಳಿಬಂದಂಥ ಬುರುಡೆ ರಹಸ್ಯದ ಸುತ್ತ ತನಿಖೆ ಆರಂಭಿಸಿದ ಎಸ್ಐಟಿ ಅಧಿಕಾರಿಗಳು ಆರಂಭದಲ್ಲೇ ತಳಮಟ್ಟದಿಂದ ಸಾಕ್ಷ್ಯಗಳನ್ನು ಕಲೆ ಹಾಕೋಕೆ ಮುಂದಾದರು. ಇದರ ಭಾಗವಾಗಿ ಅಕ್ಟೋಬರ್ 17, 2025ಕ್ಕೆ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟರು. ಅಲ್ಲಿನ ಸ್ಥಳೀಯಾಡಳಿತದಿಂದ ಪ್ರಕರಣಕ್ಕೆ ಪೂರಕವಾಗಬಲ್ಲ ಪ್ರಮುಖ ದಾಖಲೆಗಳು ಹಾಗೂ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಇದು ಇಡೀ ತನಿಖೆಗೆ ಒಂದು ಕಾನೂನಾತ್ಮಕ ನೆಲೆಯನ್ನು ಒದಗಿಸಿತು. ಇದಾದ ಕೆಲವೇ ದಿನಗಳಲ್ಲಿ ತನಿಖೆಯ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿತು. ಆ ಭಾಗದಲ್ಲಿ ನಡೆದಿರಬಹುದಾದಂತಹ ಇತರೆ ಅಕ್ರಮ ಶವಹೂತ ಪ್ರಕರಣಗಳ ಬಗ್ಗೆ ಅಧಿಕಾರಿಗಳು ಗಮನವನ್ನು ಹರಿಸಿದ್ರು. ಅಕ್ಟೋಬರ್ 24, 2025 ವೇಳೆಗೆ ಬುರುಡೆ ಷಡ್ಯಂತ್ರದ ಪ್ರಕರಣಕ್ಕಿಂತ ಭಿನ್ನವಾಗಿರುವ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟ ಇತರೆ ಘಟನೆಗಳ ಕುರಿತು ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸೋಕೆ ಎಸ್ಐಟಿ ಸಂಪೂರ್ಣ ಸಜ್ಜಾಯಿತು. ಈ ವರದಿ ಕಾಡಿನ ಒಳಗೆ ನಡೆದಿರುವಂತಹ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ಹೊಸ ಬೆಳಕನ್ನು ಚೆಲ್ಲುವಂತಿತ್ತು. ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ತೀವ್ರಗೊಳಿಸಿ ಕೇವಲ 1 ತಿಂಗಳ ಅವಧಿಯಲ್ಲಿ ಪ್ರಮುಖ ಕಾನೂನು ಕ್ರಮವನ್ನು ಜರುಗಿಸಿದರು. ನವೆಂಬರ್ 20, 2025ಕ್ಕೆ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ತನ್ನ ಮಧ್ಯಂತರ ದೋಷಾರೋಪ ಪಟ್ಟಿಯನ್ನ ಮಧ್ಯಂತರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತು. ಎಸ್ಐಟಿ ನ್ಯಾಯಾಲಯಕ್ಕೆ ಈ ಮಧ್ಯಂತರ ವರದಿಯನ್ನು ಸಲ್ಲಿಸಿದ ಬೆನ್ನಲ್ಲೇ ಪ್ರಕರಣದ ಕಾನೂನು ಹೋರಾಟ ತೀವ್ರವಾಯಿತು. ನವೆಂಬರ್ 24, 2025ರಂದು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿಯಾದ ಚಿನ್ನಯ್ಯ ಎಂಬಾತನಿಗೆ ಜಾಮೀನು ಮಂಜೂರಾಯಿತು. ತನಿಖಾ ಸಂಸ್ಥೆ ಸಲ್ಲಿಸಿದಂಥ ವರದಿಯ ಸಲ್ಲಿಕೆಯ ಬೆನ್ನಲ್ಲೇ ಆರೋಪಿ ಪರ ವಕೀಲರು ಜಾಮೀನು ಪಡೆಯಲಿ ಯಶಸ್ವಿಯಾದರು. ಜಾಮೀನು ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಸುಮಾರು 4 ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿದಂಥ ಆರೋಪಿ ಚಿನ್ನಯ್ಯ ಡಿಸೆಂಬರ್ 18, 2025ಕ್ಕೆ ಕಾರಾಗೃಹದಿಂದ ಬಿಡುಗಡೆ ಆಗ್ತಾರೆ. ಆರೋಪಿಯ ಬಿಡುಗಡೆ ಪ್ರಕರಣಕ್ಕೆ ಸದ್ಯಕ್ಕೆ ಒಂದು ವಿರಾಮ ನೀಡಿದಂತೆ ಕಂಡರೂ ಸಹ ತನಿಖಾ ಸಂಸ್ಥೆ ಮಾತ್ರ ಒಳಗೊಳಗೇನೆ ಸಾಕ್ಷ್ಯಗಳ ಕ್ರೋಢೀಕರಣದಲ್ಲಿ ತೊಡಗಿತ್ತು. ಕೆಲವು ತಿಂಗಳುಗಳು ಮೌನದ ನಂತರ ಈ ರಹಸ್ಯ ಪ್ರಕರಣದ ತನಿಖೆ ಮತ್ತೆ ಕಾವೇರಿದೆ. ಮೇ 21, 2026ಕ್ಕೆ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಬಂಗ್ಲೆಗುಡ್ಡ ಕಾಡಿನ ಪ್ರದೇಶಕ್ಕೆ ಮರುಭೇಟಿಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಅಧಿಕಾರಿಗಳ ಜೊತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಪ್ರಕರಣದ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ನಿಖರವಾಗಿ ನಡೆಸುವ ಉದ್ದೇಶದಿಂದ ಈ ಜಂಟಿ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭೇಟಿಯ ಸಮಯದಲ್ಲಿ ಧರ್ಮಸ್ಥಳದ ಈ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡ ಕಾಡಲ್ಲಿ ನಡೀತಾ ಇದ್ದಂತಹ ಸುದೀರ್ಘ ಮಹಜರು ಕಾರ್ಯ ಯಶಸ್ವಿಯಾಗಿ ಅಂತ್ಯಗೊಂಡಿದೆ. ಈ ಕಾರ್ಯಾಚರಣೆಯ ಪ್ರಮುಖ ಹಂತಗಳು ಈ ರೀತಿಯಾಗಿತ್ತು. ಈ ಹಿಂದೆ ತನಿಖೆಯ ಆರಂಭಿಕ ಹಂತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುರುಡೆಯನ್ನು ಪತ್ತೆ ಹಚ್ಚಿದ್ದು ಎನ್ನಲಾಗಿದ್ದಂಥ ನಿಖರವಾದ ಜಾಗದಲ್ಲೇ ಈ ಇಡೀ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಯಿತು. ಈ ಮಹಜರು ಪ್ರಕ್ರಿಯೆ ಪ್ರಕರಣದ ಪ್ರಮುಖ ಸಾಕ್ಷಿದಾರನಾಗಿರುವಂತಹ ಪ್ರದೀಪ್ ಕುಲಾಲ್ ಎಂಬುವರ ಸಮ್ಮುಖದಲ್ಲಿ ಇದು ಜರುಗಿತು. ಘಟನೆ ನಡೆದ ದಿನದಂದು ಹಾಗೂ ಬುರುಡೆ ಪತ್ತೆಯಾದ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಯಾರು ಎಲ್ಲಿ ನಿಂತಿದ್ರು ಮತ್ತು ಬುರುಡೆ ಹೇಗೆ ಪತ್ತೆಯಾಯಿತು ಅನ್ನೋ ಇಡೀ ಸನ್ನಿವೇಶದ ವಿವರಗಳನ್ನು ಸಾಕ್ಷಿದಾರರಿಂದ ಎಸ್ಐಟಿ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಪಡೆದುಕೊಂಡಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಸ್ಥಳದಲ್ಲಿದ್ದಂತಹ ಮಣ್ಣು, ಪರಿಸರ ಮತ್ತು ಈ ಹಿಂದೆ ಲಭ್ಯವಿದ್ದಂತಹ ಸಾಕ್ಷ್ಯಗಳ ತಾಂತ್ರಿಕ ಹೋಲಿಕೆಯನ್ನು ಪರಿಶೀಲಿಸಿದ್ದಾರೆ. ಸಾಕ್ಷಿದಾರ ಪ್ರದೀಪ್ ಕುಲಾಲ್ ನೀಡಿದ ಪ್ರತ್ಯಕ್ಷ ಮಾಹಿತಿ ಹಾಗೂ ಅಂದಿನ ಸನ್ನಿವೇಶಗಳ ವಿವರಣೆಗಳು ಎಸ್ಐಟಿ ಅಧಿಕಾರಿಗಳಿಗೆ ನ್ಯಾಯಾಲಯದಲ್ಲಿ ಬಲವಾದ ಸಾಕ್ಷ್ಯವನ್ನು ಮಂಡಿಸೋಕೆ ಸಹಕಾರಿಯಾಗುತ್ತೆ. ಇನ್ನು ಅಕ್ಟೋಬರ್ 2025ರಲ್ಲಿ ಗ್ರಾಮ ಪಂಚಾಯತ್ನಿಂದ ಮಾಹಿತಿ ಸಂಗ್ರಹಿಸೋದರ ಜೊತೆಗೆ ಆರಂಭವಾದಂಥ ಈ ತನಿಖೆ ಮಧ್ಯಂತರ ಚಾರ್ಜ್ ಶೀಟ್ ಸಲ್ಲಿಕೆ, ಆರೋಪಿಯ ಜಾಮೀನು ಬಿಡುಗಡೆಯಂತಹ ಹಂತಗಳನ್ನು ದಾಟಿ ಈಗ ಮೇ 2026ರಲ್ಲಿ ಬಂಗ್ಲೆಗುಡ್ಡ ಕಾಡಲ್ಲಿ ನಡೆದ ವೈಜ್ಞಾನಿಕ ಮಹಜರು ಕಾರ್ಯದ ಮೂಲಕ ಮತ್ತೊಂದು ಮಹತ್ವದ ತಾರ್ಕಿಕ ಮಜಲಿನತ್ತ ಈ ಪ್ರಕರಣ ಸಾಗ್ತಾ ಇದೆ. ತನಿಖಾ ತಂಡ ಸಂಗ್ರಹಿಸಿರುವಂತಹ ಈ ಹೊಸ ಮಾಹಿತಿಗಳು ಹಾಗೂ ಎಫ್ಎಸ್ಎಲ್ ವರದಿಗಳು ಮುಂಬರುವ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸೋಕೆ ಅತ್ಯಂತ ಪ್ರಮುಖ ತಳಹದಿಯಾಗತ್ತೆ.